ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮನೆ ಮಗಳು ಅಮೂಲ್ಯ. ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಪ್ರಕಾಶ್ ಯೂಟ್ಯೂಬ್ ಚಾನೆಲ್. ಇವತ್ತು ವೆಜ್ ಹೈದರಾಬಾದಿ ಬಿರಿಯಾನಿ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಸೊ ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ 2 ಕಪ್ ಕರ್ಡ್ ತೊಗೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ, ಮೊಸರು ಮತ್ತು 1 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮಸಾಲ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಫ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರ್. ಇದಿಷ್ಟೂ ನಾನು ಮೊಸರಿಗೆ ಹಾಕ್ಕೊಂಡು ಮತ್ತು ಪನ್ನೀರ್ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊತೀನಿ. ಈಗ ಮಸಾಲಾಗೆ ನಾನು 2 ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಹಾಗೂ 4 ಮೆಣಸಿನ್ಕಾಯಿನ ನಾನು ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ನಾನು ಮಸಾಲ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತರಕಾರಿಗಳು ತೊಗೊಂಡಿದ್ದೀನಿ. ತರಕಾರಿಗಳು ಇದು ಫ್ರೈ ಮಾಡ್ಕೋತೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಆಲೂಗೆಡ್ಡೆ, 1 ಗೆಡ್ಡೆಕೋಸು, ಒಂದು ಸ್ವಲ್ಪ ಬೀನ್ಸು, ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಫ್ರೋಝನ್ ಬಟಾಣಿ ಒಂಚೂರು, ಒಂದು ಹಿಡಿಯಷ್ಟು ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ. ಇದೆಲ್ಲ ನಾನು ಈ ಮಸಾಲ ಜೊತೆ ಫ್ರೈ ಮಾಡ್ಕೋತೀನಿ. ಒಂದು ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ತೊಗೊಂಡಿರೋದು. ಮತ್ತು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನಾನು. ಬಿರಿಯಾನಿಗೆಲ್ಲ ಚೆನ್ನಾಗಿರುತ್ತೆ, ಫ್ಲೇವರ್ ಆಗಲಿ ಎಲ್ಲ. ಇದು 2 ಪಾವ್ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಫಸ್ಟು ಒಂದು ಮೀಡಿಯಮ್ ಸೈಜ್ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಮತ್ತು 2 ಟೇಬಲ್ ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ತುಪ್ಪ ಕಾದಾದಮೇಲೆ ಎಣ್ಣೆ ಕುದೀತಾ ಇತ್ತು, ಅದಕ್ಕೆ 2 ಪಲಾವ್ ಎಲೆ, 2 ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂಚೂರು ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಬಿರಿಯಾನಿಗೆ ಎಲ್ಲ. ಈಗ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಫ್ರೈಗೆ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು 2 ಟೇಬಲ್ ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದು ಹಾಕ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಲೈಟ್ ಬ್ರೌನ್ ಆಗಿ ಫ್ರೈ ಆಗಿದೆ. ಈಗ ನಾನು ಇಲ್ಲಿ ತೆಕ್ಕೊಂಡಿರೋ ಬಟಾಣಿನ ಹಾಕ್ತೀನಿ. ಈ ಬಟಾಣಿನೆಲ್ಲ ಇದ್ರೊಳಗೆ ಹಾಕ್ತೀನಿ. ಬಟಾಣಿ ನಾನು ಫ್ರೋಝನ್ ಬಟಾಣಿ ತೊಗೊಂಡಿದ್ದೆ, ಒಂದು ಹಿಡಿಯಷ್ಟು. ಆ ಫ್ರೋಝನ್ ಬಟಾಣಿನ ಈರುಳ್ಳಿ ಫ್ರೈ ಆದಮೇಲೆ ಹಾಕೋತಾ ಇದ್ದೀನಿ. ಈಗ ಇಲ್ಲೇನೇನು ತರಕಾರಿಗಳು ಇಟ್ಕೊಂಡಿದ್ದೆ, ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಕೋಸು, ಅದನ್ನು ಫ್ರೈ ಮಾಡ್ಕೊಳಕ್ಕೆ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗೆ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೆಕ್ಸ್ಟು ನಾವೇನು ಮಸಾಲ ರೆಡಿ ಮಾಡ್ಕೊಂಡಿದ್ವಿ ಆ ಮಸಾಲಾನ ಹಾಕೋತೀನಿ. ತರಕಾರಿ ಎಲ್ಲ ಫ್ರೈ ಆಗಿದೆ. ನಾನು ಏನು ಪನ್ನೀರ್ ಮ್ಯಾರಿನೇಟ್ ಮಾಡಿದ್ದೆ ಅದನ್ನು ಈ ತರಕಾರಿ ಫ್ರೈ ಆಗಿರೋದಕ್ಕೆ ಹಾಕೋತೀನಿ. ನಾನೇನು ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕುಕ್ಕರ್ಗೆ ಹಾಕಿ ಇವಾಗ ತರಕಾರಿ ಜೊತೆ ಚೆನ್ನಾಗೆ ಫ್ರೈ ಮಾಡ್ಕೋತೀನಿ. ಮಸಾಲ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಮಸಾಲ ಎಲ್ಲ ಚೆನ್ನಾಗೆ ತರಕಾರಿಗೆ ಅಂಟಿದೆ, ಒಳ್ಳೆ ಕುದಿ ಬರ್ತಾಯಿದೆ. ಇವಾಗ ನಾನೇನು ಅಕ್ಕಿ ನೆನೆಸ್ಕೊಂಡಿದ್ದೆ ಅದನ್ನು ಹಾಕೋತೀನಿ. ನಾನೇನು ಅಕ್ಕಿ ನೆನೆ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋತೀನಿ ಇವಾಗ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ, ನೀವು ಪುಡಿ ಉಪ್ಪು ಬೇಕಾದ್ರೂ ಹಾಕೋಬೋದು. ನೋಡಿ ಇವಾಗ ಚೆನ್ನಾಗೆ ಕುದಿ ಬರ್ತಾ ಇದೆ ಅದು. ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊತೀನಿ.
ಪಲಾವ್ ರೆಡಿ ಆಗಿದೆ. ನಮ್ಮ ಅಮ್ಮನ ರಿಯಾಕ್ಷನ್ ಕೇಳೋಣ ಬನ್ನಿ ಹೆಂಗಿದೆ ಅಂತ. ಹೆಂಗಿದೆ? ವಾ ಅಮೂಲ್ಯ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಹೆಂಗಿದೆ? ಸೂಪರ್. ಥ್ಯಾಂಕ್ ಯು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.